ಕಕ್ಕಯ್ಯನವರ ವರಪ್ರಸಾದ, ಅಕ್ಕನಾಗಮ್ಮನ ಜ್ಞಾನಪೂರಿತ ಚಿಂತನೆ, ಶರಣರ ಅನುಭವ ಇವೆಲ್ಲ ಗಟ್ಟಿಗೊಂಡು ಅಕ್ಕನಾಗಮ್ಮನ ಗರ್ಭದೊಳಗ ಒಂದು ಪಿಂಡ ರೂಪ ತಾಳಿತು. ಜನಿಸಿದ ಮಗುವಿನ ವಿಚಾರವನ್ನ ಹೇಳ್ತಾ ಹೇಳ್ತಾ ಅಪ್ರತಿಮ ಮಗು ಹುಟ್ಟುತ್ತ ಪೂರ್ವದಲ್ಲಿಯೇ ಗರ್ಭಸ್ಥನಾಗಿರುವಾಗಲೇ ತಾಯಿಯ ಮೇಲೆ ಪ್ರಭಾವವನ್ನು ಮಾಡ್ತಾ ಬೆಳೆದಾತ. ನಂತರದಲ್ಲಿ ಹುಟ್ಟಿದ ಮೇಲೂ ಸಹ ಸೂರ್ಯನ ಪ್ರಭೆಯನ್ನು ತನ್ನ ಮುಖವದನದಲ್ಲೇ ಇಟ್ಟುಕೊಂಡು ಬಂದಾತ. ನೋಟ ಮಾತ್ರದಿಂದಲೇ ಎಲ್ಲರನ್ನ ಉದ್ಧರಿಸುವಂತಹ ಶಕ್ತಿ ಉಳ್ಳಾತ. ಅಪ್ರತಿಮ ಚೆಲುವು ಅನ್ನುವ ವಿವರಣೆಯನ್ನ ಕಾವ್ಯಗಳಲ್ಲಿ ವಿವರಣೆ ಮಾಡಿರ್ತಕ್ಕಂಥದ್ದನ್ನ ಸಂಕ್ಷಿಪ್ತವಾಗಿ ನೆನೆ ದಿವಸ ನೋಡ್ತಾ ಅನೇಕ ಚಿಂತನೆಗಳನ್ನ ಮಾಡ್ಕೋತಾ ಬರ್ತಾ ಇದ್ವಿ. ಚನ್ನಬಸವಣ್ಣ ಅಂದ್ರನೇ ಜ್ಞಾನ, ಜ್ಞಾನ ಅಂದ್ರನೇ ಚನ್ನಬಸವಣ್ಣ ಅಂತ ನಾವು ನೋಡ್ತೀವಲ್ಲ. ಹಾಗಾಗಿ ಅಂತಹ ಜ್ಞಾನಪೂರಿತ ವಿಚಾರಗಳನ್ನ ಚಿಂತನೆಗಾಗಿ ಬಳಸ್ಕೋತಾ ಬರ್ತಾ ಇದ್ದೀವಿ. ಬಾಲಕ ಚನ್ನಬಸವಣ್ಣ ಆಡಿ ಬೆಳೆಯುವ ಆ ಪರಿಸರ ಎಂಥದ್ದಿತ್ತು ಅನ್ನೋದನ್ನ ನಾವು ನೋಡ್ಕೋತಾ ಬಂದಿದ್ದೀವಿ ನೋಡ್ರಿ. ಸುತ್ತೆಲ್ಲ ಶರಣರು, ಮಾತನಾಡಿದ್ರೆ ಅನುಭವದ ಮಾತುಗಳೇ. ಸುತ್ತೆಲ್ಲ ಆಡುವ ಮಗುವಿಗೆ ಕಂಡ ವಸ್ತುಗಳೆಲ್ಲ ಶರಣರು ಬಳಸುವಂತಹ ವಿಭೂತಿ, ರುದ್ರಾಕ್ಷಿ, ಗುರುಲಿಂಗ ಜಂಗಮ ಇತ್ಯಾದಿ ಎಲ್ಲವೂ ಸಿಗ್ತಾ ಇದ್ವು. ಈ ಪರಿಸರ ಚನ್ನಬಸವಣ್ಣನನ್ನ ಎಳೆಯ ವಯಸ್ಸಿನಲ್ಲಿಯೇ ಜ್ಞಾನ ಘಟ್ಟಿಯನ್ನಾಗಿ, ಜ್ಞಾನ ನಿಧಿಯನ್ನಾಗಿ ಬೆಳೆಸಿಬಿಡ್ತು ಅನ್ನುವಂಥದ್ದನ್ನು ನಾವು ಕಾಣ್ತೀವಿ. ಹಾಗೆ ಬೆಳೀತಾ ಬಂದಂತಹ ಚನ್ನಬಸವಣ್ಣನ ಬೆಳವಣಿಗೆಯನ್ನು ನೋಡಿದಂತಹ ಪ್ರಭುದೇವರು ಎದಕ್ಕೆ ಹೋಲಿಕೆ ಕೊಟ್ಟರು ಅಂತಂದ್ರೆ ಜ್ಯೋತಿಗೆ ಹೋಲಿಕೆ ಕೊಟ್ಟರು. ಹೇಗೆ ಜ್ಯೋತಿ ಬೆಳಗತಾ ಬೆಳಗತಾ ಜಗತ್ತಿನ ಕತ್ತಲೆಯನ್ನು ಕಳೀತದೋ ಹಾಗೆ ಚನ್ನಬಸವಣ್ಣ ಬೆಳೀತಾ ಬೆಳೀತಾ ಜಗತ್ತಿನ ಅಂಧಕಾರವನ್ನ, ಅಜ್ಞಾನವನ್ನ ಕಳೀಲಿಕ್ಕೆ ಪ್ರಯತ್ನ ಮಾಡಿದ್ರು ಅಂತ ಹೇಳ್ತಾ, ಒಳಹೊರಗೆ ಒಂದಾದ ಆ ಜ್ಯೋತಿ ದಿವ್ಯ ಕಾಂತಿಯನ್ನ ಜಗತ್ತಿನಲ್ಲಿ ತುಂಬಿತು ಅಂತ ಹೇಳ್ತಾ ಚನ್ನಬಸವಣ್ಣ ಏನ್ ಮಾಡಿದ್ರು ಅನ್ನೋದನ್ನ ಸೂಚ್ಯವಾಗಿ ಹೇಳ್ತಾ ಬಂದಿದ್ದಾರೆ. ಚನ್ನಬಸವಣ್ಣ ಕೇವಲ ತಾನೊಬ್ಬನೇ ವ್ಯಕ್ತಿಗತವಾಗಿ ಬೆಳೆಯದೆ ಜ್ಞಾನವನ್ನ ತನ್ನ ಒಡಲಾಳದೊಳಗೆ ತುಂಬಿಕೊಂಡು ಜಗತ್ತಿಗೆ ಆ ಜ್ಞಾನವನ್ನ ಹಂಚುತ್ತಾ ಹಂಚುತ್ತಾ ಬೆಳೆದ ಮಹನೀಯ. ಈ ವಿಚಾರವನ್ನ ಮತ್ತಷ್ಟು ಪುಷ್ಟೀಕರಿಸಲಿಕ್ಕೆ ಬಸವಣ್ಣನವರ ಒಂದು ವಚನವನ್ನು ನಾವು ನೋಡ್ತೇವೆ. ಬಸವಣ್ಣ ಹೇಳ್ತಾರವರು, ಬಿತ್ತದೆ ಬೆಳೆಯದೆ ಬಂದ ಬೆಳೆಯ ಪರಿಯ ನೋಡ, ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ, ಸುಗಂಧ ಬಂಧ ಬಂಧುರದಂತೆ ಹುಟ್ಟುತ್ತಿದೆ ಪರಿಮಳ, ಆದಿ ಅನಾದಿ ಇಲ್ಲದ ಮುನ್ನ ತನ್ನರಿಯದೆ ತಾನಿದ್ದ ಮುನ್ನ, ತಟ್ಟದೆ ಮುಟ್ಟದೆ ಗುರು ಕಾರುಣ್ಯವ ಪಡೆದು ಲಿಂಗ ಸ್ವಯವಾಗಿ ಎನಗೆ ಗತಿಪಥವ ತೋರಿಸಬೇಕೆಂದು ಹಾಗಾದನು ಕೂಡಲ ಸಂಗಮ ದೇವರಲ್ಲಿ ಚನ್ನಬಸವಣ್ಣ ಅನ್ನುವ ಮಾತನ್ನು ಹೇಳ್ತಾರೆ. ಬಿತ್ತದೆ ಬೆಳೆಯದೆ ಬೆಳೆದ ಹೆಬ್ಬೆಳಸಿನ ರಾಶಿಯ ನೋಡ. ಈ ಚನ್ನಬಸವಣ್ಣನಂಥ ಅಪ್ರತಿಮವಾದಂತಹ ಜ್ಞಾನದ ಬೆಳೆ ಇದು ಬಿತ್ತಿ ಬಂದಂತಹ ಬೆಳೆ ಅಲ್ಲ. ಇಂತಹ ಜ್ಞಾನದ ರಾಶಿ ಏನದಲ್ಲ, ಈ ರಾಶಿ ಬೆಳೆಯದೇ ಬಂದ ರಾಶಿ. ಈ ರಾಶಿ ಅದು ಹುಟ್ಟುತ್ತಾ ಪರಿಮಳವನ್ನು ಹೊರಸೂಸುವಂತಹ ರಾಶಿ. ಆಗ ಹುಟ್ಟೆದ, ಅದರ ಪರಿಮಳವನ್ನು ಜಗತ್ತಿನ ತುಂಬ ಹಬ್ಬಿಸೇದ. ಆದಿ ಅನಾದಿ ಇಲ್ಲದ ಮುನ್ನ, ಯಾವುದೂ ಸಹ ತೋರದ ಮುನ್ನ, ಜಗತ್ತಿನ ಸಚರ ಅಚರ ವಸ್ತುಗಳು ತೋರದ ಮುನ್ನ ಇದ್ದಂತಹ ಯಾವ ಪರಮಾತ್ಮನ ದಿವ್ಯ ಚೇತನ ಇತ್ತೋ ಆ ಚೇತನವೇ ಚನ್ನಬಸವಣ್ಣನಾಗಿ ಅವತಾರ ಎತ್ತಿದ ಅನ್ನುವ ಮಾತನ್ನ ಬಸವಣ್ಣ ಹೇಳ್ತಾರೆ. ತಟ್ಟದೆ ಮುಟ್ಟದೆ ಗುರುಕಾರುಣ್ಯವ ಪಡೆದು ಲಿಂಗ ಸ್ವಯವಾಗಿ ಎನಗೆ ಗತಿಪಥವ ತೋರ ಬಂದನಾಗಿ ಕೂಡಲ ಚನ್ನ ಸಂಗಯ್ಯನಲ್ಲಿ ಚನ್ನಬಸವಣ್ಣ ಅಂತಾರೋ. ಗತಿಪಥವನ್ನ ನನಗೆ ತೋರ್ಲಿಕ್ಕೆ ಬಂದ ಅಂತ ಬಸವಣ್ಣ ಹೇಳ್ತಿರ್ಬೇಕಾದ್ರೆ ಚನ್ನಬಸವಣ್ಣನ ಜ್ಞಾನದ ಸೀಮೆ ಎಷ್ಟಿತ್ತು ಅನ್ನೋದನ್ನ ನಾವು ನೋಡ್ತೀವಿ. ಆ ವಿಚಾರವನ್ನ ನೋಡ್ತಾ ನೋಡ್ತಾ ನಾವು ಮತ್ತೊಂದು ವಿಚಾರವನ್ನು ನೋಡೋಣ ಅಂತ ಹೇಳಿದ್ವಿ. ಬೆಳೀತಾ ಬರ್ತಾ ಇರುವಂತಹ ಚನ್ನಬಸವಣ್ಣ ಕೇವಲ ಜ್ಞಾನವನ್ನ ಪಡಿತಾ ಹೋಗ್ಲಿಲ್ಲ, ಜ್ಞಾನವನ್ನ ಹಂಚುತ್ತಾ ಹೋದ್ರು. ಎಳೆಯ ವಯಸ್ಸಿನೊಳಗೆ ಮಾಡುವಂತಹ ಚಿಂತನೆ
ಎಲ್ಲರನ್ನ ಆಶ್ಚರ್ಯಗೊಳಿಸ್ತಾ ಇತ್ತಂತೆ. ಸ್ವತಃ ಬಿಜ್ಜಳ ರಾಜನು ಆಶ್ಚರ್ಯನಾಗಿ ಕೇಳ್ತಾ ಇದ್ದ ಆತನ ಮಾತುಗಳನ್ನ. ಬಸವಣ್ಣನಿಗೂ ಆಶ್ಚರ್ಯ. ಬಸವಣ್ಣ ಲಿಂಗ ಪೂಜೆಗೆ ಕೂತಿದ್ದಾನೆ ಒಳಗಡೆ. ಪೂಜೆಯನ್ನು ಮುಗಿಸಿ ಇನ್ನೇನು ಹೊರಬರಬೇಕು ಅಂದ್ರೆ ಚನ್ನಬಸವಣ್ಣ ಎದುರಿಗೆ ಬಂದ. ಎಳೆಯ ವಯದ ಬಾಲಕ ಚನ್ನಬಸವಣ್ಣ ಎದುರಿಗೆ ಬಂದಾಗ ಬಸವಣ್ಣನ ಮೈ ಪುಳಕಾಯ್ತಂತೆ. ಇಂಥ ಅಪ್ರತಿಮ ಶಿವಯೋಗಿಯ ಸ್ವರೂಪವನ್ನು ನೋಡಿ ಧನ್ಯ ಆದೆ ಅಂತ ಹೇಳಿ ಚನ್ನಬಸವಣ್ಣನ ಕೈ ಮುಗಿದು ಕೇಳ್ತಾರಂತ ಬಸವಣ್ಣ. ಷಡ್ಸ್ಥಲದ ಜ್ಞಾನವನ್ನ ನನಗೊಂಚೂರು ನಿನ್ನ ಮುಖದಿಂದ ತಿಳ್ಕೊಳ್ಬೇಕು ಅಂತ ಅನಿಸಿದ, ಹೇಳ್ತೀಯೇನು ಅಂತ ಕೇಳಿದ್ರೆ ಚನ್ನಬಸವಣ್ಣ ಅಷ್ಟ ಸಹೃದಯತೆಯೊಂದಿಗೆ ವಿನಯವಂತಿಕೆಯೊಂದಿಗೆ ಷಡ್ಸ್ಥಲ ಜ್ಞಾನವನ್ನ ತಿಳಿಸಿಕೊಡಕ್ ಪ್ರಾರಂಭ ಮಾಡಿದ್ರಂತ. ಚನ್ನಬಸವಣ್ಣ ಬಸವಣ್ಣನ ಮುಂದೆ ಕುಂದಿರಿಸಿಕೊಂಡು ಹೇಳಕ್ ಪ್ರಾರಂಭ ಮಾಡ್ಯಾರ. ಅಪ್ಪ, ನಾನೇನು ದೊಡ್ಡವನಲ್ಲ, ನಿಮ್ಮ ಮಧ್ಯದಲ್ಲೇ ಕೂತ್ಕೊಂಡು ಕೇಳಿದ 2 ವಿಚಾರವನ್ನ ಚಿಂತನೆ ಮಾಡಿಕೊಂಡು ಹೇಳುವಂಥವ ಅಂತ ಹೇಳಿ ವಿನಯದಿಂದಲೇ ಷಡ್ಸ್ಥಲ ಜ್ಞಾನವನ್ನ ಬಸವಣ್ಣನಿಗೆ ಹೇಳಿಕೊಡಕ್ ಪ್ರಾರಂಭ ಮಾಡಿದ್ರು ಚನ್ನಬಸವಣ್ಣ. ಅದ್ರಾಗ ಮೊದಲನೇದು ಬಂದಿದ್ದೇನಪ್ಪಾ ಅಂದ್ರೆ ಭಕ್ತ ಅಂತ ಬಂತು ವಿಷಯ. ಎಲ್ಲರೂ ತಿಳ್ಕೊಂಡಿದ್ದೇನಪ್ಪಾ ಅಂತಂದ್ರೆ ಲಿಂಗ ಕಟ್ಟಿದ್ರ ಭಕ್ತ, ರುದ್ರಾಕ್ಷಿ ಹಾಕಿದ್ರ ಭಕ್ತ, ನಿಬತ್ತಿ ಹಚ್ಚಿದ್ರ ಭಕ್ತ, ದೇವಾಲಯಗಳಿಗೆ ಭಕ್ತಿ ಪೂಜೆಯನ್ನ ಮಾಡಿಸ್ಕೊಂತ ಹೋಗಾವ ಭಕ್ತ, ಹಿಂಗೆಲ್ಲ ಭಕ್ತರು ಅಂತ ತಿಳ್ಕೊಂಡಿದ್ರು. ಆದ್ರೆ ಚನ್ನಬಸವಣ್ಣ ಹೇಳಕತ್ತಾನ, ಎಂಥ ಸೊಗಸಾದ ಮಾತು ಹೇಳಿಬಿಟ್ಟ ಅಂತಂದ್ರೆ ಎಲ್ಲರಿಗೂ ಆಶ್ಚರ್ಯ ಆಗಿ ಹೋಯ್ತು. ಚನ್ನಬಸವಣ್ಣನ ಮಾತು ಹೀಗದ ನೋಡಿ. ಭಕ್ತನು ಶಾಂತನಾಗಿರಬೇಕು, ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವ ನುಡಿಯಬೇಕು, ಭೂತ ಹಿತವಚನವ ನುಡಿಯಬೇಕು, ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು, ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು, ಗುರುಲಿಂಗ ಜಂಗಮಕ್ಕೆ ತನುಮನ ಧನವ ಸವೆಸಬೇಕು, ಅಪಾತ್ರ ದಾನವ ಮಾಡಲಾಗದು, ಇದೇ ಮೊದಲಲ್ಲಿ ಬೇಹ ಶೌಚ ನೋಡ, ಅಪ್ರಮಾಣ ಕೂಡಲ ಚನ್ನ ಸಂಗಮ ದೇವ. ಭಕ್ತನ ವಿಷಯವನ್ನ ಹೇಳ್ಕೊಂತ ಷಟಸ್ಥಲವನ್ನ ಹೇಳಾಕತ್ತಾರ. ಷಟಸ್ಥಲದಲ್ಲಿ ಬರುವಂತ ಭಕ್ತ ಅಂದ್ರೆ ಹೆಂಗಿರಬೇಕು ಅಂದ್ರೆ ಭಕ್ತನು ಶಾಂತನಾಗಿರಬೇಕು. ಭಕ್ತನು ವಿಭೂತಿ ಹಚ್ಚಿರಬೇಕು, ರುದ್ರಾಕ್ಷಿ ಹಾಕಿರ್ಬೇಕು, ಶಿವದಾರ ಹಾಕಿರಬೇಕು, ಜನಿವಾರ ಹಾಕಿರಬೇಕು. ಏನು ಹೊಂದಿಲ್ಲ ಅವ್ರು, ಇಂಥದ್ದೇನು ಹೇಳಿಲ್ಲ. ಏನು ಹೇಳಿದ್ರು ಅಂದ್ರೆ ಭಕ್ತನು ಶಾಂತನಾಗಿರಬೇಕು. ನಾವೆಲ್ಲ ಒಂದೊಂದು ನೌಕರಿಯನ್ನು ತಗೊಳಕ ಕ್ವಾಲಿಫಿಕೇಶನ್ ಪಡ್ಕೊಂತೇವೆ ನೋಡ್ರಿ. ಮಾಸ್ತರ್ ಆಗ್ಬೇಕಾದ್ರೆ ಇಂಥ ಕ್ವಾಲಿಫಿಕೇಶನ್ ಇರಬೇಕು, ಡಾಕ್ಟರ್ ಆಗ್ಬೇಕಾದ್ರೆ ಇಂಥ ಕ್ವಾಲಿಫಿಕೇಶನ್ ಬೇಕು, ವಕೀಲ್ ಆಗ್ಬೇಕಾದ್ರೆ ಇಂಥದ್ದ ಕ್ವಾಲಿಫಿಕೇಶನ್ ಬೇಕು, ಹಿಂಗೆಲ್ಲ ಅದಾವ. ಭಕ್ತ ಆಗಕ್ಕೆ ಏನ್ ಕ್ವಾಲಿಫಿಕೇಶನ್ ಅಪ್ಪ ಅಂತಂದ್ರೆ ಮೊದಲ ಶಾಂತನಾಗಿರಬೇಕು. ಇವತ್ತಿ ರುದ್ರಾಕ್ಷಿ ಏಟ್ ಹಾಕೊಂಡ್ರೇನು, ಏಟ್ ಧರಿಸಿಕೊಂಡ್ರೇನು, ಮನಸ್ಸ ಸಮಾಧಾನ ಇಲ್ಲ ಅಂದ್ರೆ ಭಕ್ತ ಅಂತ ಹೆಂಗ ಅನ್ನಕಾಕತಿ? ಅದಕ್ಕೆ ಮೊದಲ ಮನಸ್ಸು ಸಮಾಧಾನ ಇರುವುದ ಬಹಳ ಮುಖ್ಯ. ಭಕ್ತನು ಶಾಂತನಾಗಿರಬೇಕು. ಈ ಮಾತು ನಾವೆಲ್ಲ ಚಿಂತನೆ ಮಾಡ್ಕೊತ ಹೋಗೋಣ. ಆದ್ರೆ ಭಕ್ತರು ಹೆಂಗದಾರ ಅಂತಂದ್ರೆ ನಾವು ನೀವೆಲ್ಲ ಹೆಂಗದೀವಪ್ಪ ಅಂತಂದ್ರೆ ಬಹಳ ಚಂಚಲಿತ ಆಗಿದ್ದೀವಿ. ನಾವೆಲ್ಲ ದುಶ್ಚಟ ಮಾಡೋರಾಗಿವಿ. ದೇವರ ಕಡೆ ಕೈ ಮುಗಿಯುವಾಗೇನೋ ಶಿವ ಶಿವ ಅಂತ ಕೈ ಮುಗಿತೀವಿ. ಆದ್ರೆ ಆ ಗುಡಿ ದಾಟಿ ಹೊರ ಬಂದ್ವಿ ಅಂತಂದ್ರೆ ನಮ್ಮ ಲಕ್ಷ್ಯ ಶಿವ ಶಿವ, ಅದು ದೇವರಿಗೆ ಗೊತ್ತು ಯಾವ್ಯಾವ ವಿಚಾರ ಮಾಡ್ತದೋ ಏನೋ. ಶರಣರು ಮತ್ತೊಂದು ವಚನದೊಳಗೆ ಹೇಳ್ತಾರ, ಗುಡಿಯಾಗಿನ ವಿಚಾರ ಹೇಳ್ಕೊಂತ ಹೋಗ್ತಾರ. ಗುಡಿಯೊಳಗೆ ಬರುವ ಭಕ್ತ ದೇವರೆಡೆಗೆ ಕೈ ಮುಗಿದಾಗ ಮನ ಅಲ್ಲಿಲ್ಲ, ಮನ ಅದು ಕೆರಹಿನ ಮೇಲೆ, ಕೈ ದೇವರ ಮುಂದೆ ಅಂತ ಹೇಳಿ ವಚನ ಒಂದನ್ನು ನಾವು ಓದ್ತೇವೆ. ಗುಡಿಯೊಳಗೆ ನಿಂತು ಕೈ ಮುಗಿಯುವಾಗ ಸಹಿತ ಲಕ್ಷ್ಯ ಎಲ್ಲ ಹೊರಗಡೆ ಬಿಟ್ಟ ಪಾದರಕ್ಷೆ ಮ್ಯಾಲಿತ್ತು ಅಂತಂದ್ರೆ ಭಕ್ತ ಅಂತ ಹೆಂಗ ಅನ್ನಕಾಗ್ತತಿ? ನಾವು ಹೊರಗಿದ್ದು ಗುಡಿಯೊಳಗೆ ದೇವ್ರ ಮೇಲೆ ಲಕ್ಷ್ಯ ಇತ್ತು ಅಂತಂದ್ರೆ ಅದು ಒಳ್ಳೇದು. ಆದ್ರೆ ಗುಡಿ ಒಳಗೆ ಅದೀವಿ, ದೇವ್ರ ಮುಂದೆ ಅದೀವಿ, ಲಕ್ಷ್ಯ ಮಾತ್ರ ಹೊರಗ ಅದ ಅಂದ್ರೆ ಉಪಯೋಗ ಏನು ಅಂತ ಶರಣರು ಕೇಳ್ತಾರ ನೋಡ್ರಿ. ಅದಕ್ಕಾಗಿ ಇಲ್ಲಿ ನೋಡುವಂಥದ್ದೇನು ಅಂದ್ರೆ ಚನ್ನಬಸವಣ್ಣ ಹೇಳಾಕತ್ತಾನ, ಭಕ್ತನು ಶಾಂತನಾಗಿರಬೇಕು. ಭಕ್ತ ಗಡಿಬಿಡಿ ಮನಸ್ಸಿನೊಳಗಿದ್ರೆ ಉಪಯೋಗ ಏನದ? ಮಂತ್ರ ಅನ್ಕೋತಾನೆ ಗಂಟೆ ಬಾರಿಸ್ಕೊಂತಾನ ಮುಂದಿನ ವಿಚಾರ ತಲೆಯಾಗಿತ್ತು ಅಂದ್ರೆ ಏನ್ ಮಾಡುದದ? ದೇವ್ರ ಪೂಜೆ ಮಾಡ್ಕೋತಾನ ದೌಡ್ ಮಾಡ ನಾಷ್ಟಾನ ಹೋಗುದು ಅವಸರ ಐತಿ ಅನ್ಕೊಂತ ಚಡಪಡಿಸ್ತಾ ಇದ್ನ ಅಂದ್ರೆ ಉಪಯೋಗ ಏನದ? ಅದು ದೇವರೆಡೆಗೆ ಒಂದು ಕೈ ಮುಗಿದು ಧ್ಯಾನ ಮಾಡಿದೀವಿ ಅಂದ ಮೇಲೆ ಆ ದಿನ ಪೂರ್ತಿ ಶಾಂತವಾಗಿ ಬದುಕುವುದನ್ನಾದ್ರೂ ಕೂಡ ನಾವು ಕಲಿಬೇಕಲ್ಲ ಅನ್ನೋದು ಈ ಮಾತಿನ ತಾತ್ಪರ್ಯದ ನೋಡ್ರಿ. ಭಕ್ತನು ಶಾಂತನಾಗಿರಬೇಕು.
ತನ್ನ ಕುರಿತು ಬಂದ ಠಾವಿನಲ್ಲಿ ಸತ್ಯವ ನುಡಿಯಬೇಕು. ನೋಡ್ರಿ, ನಮ್ಮಷ್ಟಕ್ಕೆ ನಾವು ಸತ್ಯವಾಗಿ ಬದುಕುವುದನ್ನ ಕಲಿಬೇಕು, ಸತ್ಯವನ್ನೇ ಮಾತನಾಡೋದನ್ನ ಕಲಿಬೇಕು. ಆದ್ರೆ ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ಸಂದರ್ಭೋಚಿತವಾಗಿ ಸುಳ್ಳನ್ನ ಪೋಣಿಸುವಂತ ಹೋಗವರು. ಹೀಗಿದ್ರ ಉಪಯೋಗ ಏನದ ಹೇಳ್ರಿ? ಅದಕ್ಕಾಗಿ ನಾವು ಉಮೇದಿಯಿಂದ ಮಾತನಾಡುವಂತ ಸುಳ್ಳಾಗಿರ್ಬಹುದು, ಅವಶ್ಯಕವಾಗಿ ಮಾತನಾಡಬಹುದಾದಂತ ಸುಳ್ಳಾಗಿರ್ಬಹುದು, ಅಥವಾ ಇನ್ನೇನನ್ನು ಸಂದರ್ಭ ಬಳಸ್ಕೊಂಡು ಮಾತನಾಡುವಂತ ಸುಳ್ಳಾಗಿರ್ಬಹುದು. ಯಾವುದೇ ಸಂದರ್ಭದಲ್ಲಿ ಮಾತನಾಡ್ಲಿ ಸುಳ್ಳು ಸುಳ್ಳೇ ಆಗಿರ್ತದ. ಹಾಗಾಗಿ ನಾವು ಪ್ರಾಮಾಣಿಕವಾಗಿ ಬದುಕೋದನ್ನ, ಸತ್ಯವಾಗಿ ಬದುಕೋದನ್ನ ಅಭ್ಯಾಸ ಮಾಡಬೇಕು ಅಂತಾರ ಚನ್ನಬಸವಣ್ಣವರು. ಭಕ್ತ ಅಂತ ನಾವು ಅನಿಸ್ಕೋಬೇಕಾದ್ರೆ ಮೊದಲಿಗೆ ಶಾಂತ ಜೀವನವನ್ನ ಮಾಡಬೇಕು, ಎರಡನೇದು ಸತ್ಯವನ್ನೇ ನುಡಿಬೇಕು ಅಂತ. ಮೂರನೇದು ಹೇಳ್ತಾರ ಭೂತ ಹಿತವಚನವ ನುಡಿಯಬೇಕು. ಭೂತ ಹಿತವಚನ ಅಂತಂದ್ರೆ ನಮ್ಮ ಹಿಂದಿನ ಜೀವನ, ನಮ್ಮ ಜೀವನದಾಗ ಏನಾಗೈತಿಲ್ಲ ಅದ್ರ ಬಗ್ಗೆ ನಾವು ಮತ್ತೊಬ್ಬರ ಮುಂದೆ ಮಾತಾಡ್ತಿರ್ತೀವಿ. ಇಲ್ಲೋ ಮರಯ್ಯ, ಆ ದಿನ ಆ ಕಾಲದಾಗ ನೋಡ್ಬೇಕು, ನಾವು ಸಣ್ಣರಿದ್ದಾಗ ಇಂಥ ಕಷ್ಟ, ಅವ್ರು ಹಿಂಗ ಮಾಡಿದ್ರು, ಇವ್ರು ಹಿಂಗ ಮಾಡಿದ್ರು, ನಿನ್ನೆ ದಿವಸ ಅವ್ರು ಹಿಂಗ ಮಾಡಿದ್ರು, ನಾನು ಹಿಂಗ ಮಾಡಿದೆ, ನಾವೆಲ್ಲ ಮಾತಾಡ್ತಿರ್ತೀವಿ. ನೋಡ್ರಿ, ಸಂದರ್ಭೋಚಿತವಾಗಿ ನಮ್ಮ ಜೀವನದಾಗ ಹಿಂದೆ ಏನ್ ನಡೆದತ್ತಲ್ಲ ಅದನ್ನೆಲ್ಲ ಮಾತಾಡ್ತಾ ಇರ್ತೀವಿ. ಹಾಗ ಮಾತಾಡುವಾಗ ಒಂದ್ ಎಚ್ಚರಿಕೆ ಇರಲಿ ಅಂತ ಚನ್ನಬಸವಣ್ಣ ಹೇಳ್ತಾನ. ಏನಪ್ಪಾ ಅಂತಂದ್ರೆ ಹಿತವಚನವನ್ನೇ ನುಡಿಯಬೇಕು. ನಮ್ಮ ಜೀವನದಾಗ ಏನ್ ಆಗಿ ಹೋಗೈತಲ್ಲ, ಆಗಿ ಹೋದ ಜೀವನದೊಳಗೆ ನೋವು ಉಂಡಿವಿ, ನಾವು ನಲಿವನ್ನು ಉಂಡಿರ್ತೀವಿ, ಪ್ರೀತಿಯನ್ನು ಅನುಭವಿಸಿರ್ತೀವಿ, ದ್ವೇಷವನ್ನು ಅನುಭವಿಸಿರ್ತೀವಿ. ಹಾಗಾಗಿ ನಾವು ಯಾರ್ದೋ ಹತ್ರ ಮಾತನಾಡುವಾಗ ನಮ್ಮ ಹಿಂದಿನ ಜೀವನದ ವಿಚಾರವನ್ನು ಹೇಳ್ಕೊಳ್ಳುವಾಗ ಪ್ರೀತಿಯ ಘಟನೆಗಳನ್ನ ಮಾತ್ರ ಹೇಳ್ಕೊಳ್ಬೇಕು, ಒಳ್ಳೆಯ ವಿಚಾರಗಳನ್ನ ಮಾತ್ರ ಹೇಳ್ಕೊಳ್ಬೇಕೇ ವಿನಃ ನೋವಿನ ಸಂಗತಿಗಳನ್ನ, ಯಾರೋ ಹಿಂಸೆ ಮಾಡಿದ ಸಂಗತಿಗಳನ್ನ, ಯಾರದೋ ಕೆಟ್ಟ ವಿಚಾರಗಳನ್ನ ಹಂಚಿಕೊಳ್ಬಾರ್ದು ಅನ್ನುವಂಥದ್ದನ್ನ ಚನ್ನಬಸವಣ್ಣ ಹೇಳ್ತಾರೆ ನೋಡ್ರಿ. ಅದಕ್ಕಾಗಿ ಇದನ್ನ ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕೇನಪ್ಪಾ ಅಂದ್ರೆ ಶಾಂತನಾಗಿರುವಂಥದ್ದನ್ನ, ಸತ್ಯವನ್ನ ಮಾತನಾಡುವಂಥದ್ದನ್ನ, ನಂತರ ಭೂತ ಹಿತವಚನ, ನಮ್ಮ ಜೀವನದಲ್ಲಿ ಆಗಿ ಹೋದ ವಿಚಾರಗಳನ್ನ ಯಾರ್ದೋ ಹತ್ರ ಹೇಳುವಾಗ ಒಳ್ಳೇದಿದ್ರೆ ಹಂಚ್ಕೊಳ್ಳೋದು, ಕೆಟ್ಟದಿದ್ರೆ ಅದನ್ನ ನಷ್ಟಕ್ಕಿರ್ಲಿ ಅನ್ನುವ ಭಾವನೆ ನಮಗಿರ್ಬೇಕು. ಈಶ್ವರ ಸಣಕಲ್ ಅನ್ನುವಂತ ಒಬ್ಬ ಕವಿ ಬಹಳ ಚಂದ ಹೇಳಿದ ನೋಡ್ರಿ. ಏನು ಅಂತಂದ್ರೆ ಜಗವೆಲ್ಲ ನಗುತ್ತಿರಲಿ, ಜಗದಳಲು ನನಗಿರಲಿ ಅಂತ. ಜಗತ್ತಿನ ಕಷ್ಟ ಎಲ್ಲ ನನಗ ಇರ್ಲಿ, ಜಗತ್ತಿನ ನನ್ನ ಸಂತೋಷ ಎಲ್ಲ ಜಗತ್ತಿಗಾಗಲಿ ಎನ್ನುವಂತ ಮಾತನ್ನು ಹೇಳಬೇಕಾದ್ರೆ ಎಂಥ ದೊಡ್ಡ ಮನಸ್ಸಲ್ಲ. ಹಾಗಾಗಿ ಈ ಮಾತು ಇದನ್ನ ಸೂಚನಾ ಕೊಡ್ತದೆ ನಮಗೇನಂದ್ರೆ ಸಂತೋಷದ ವಿಚಾರ ಇದ್ರೆ 4 ಮಂದಿ ಕೂಡಿ ಹಂಚ್ಕೊಳ್ಳೋಣ, ದುಃಖದ ವಿಚಾರ ಇದ್ರೆ ಅದನ್ನ ಹಂಚ್ಕೊಳ್ಳೋದು ಬೇಡ, ಅದನ್ನ ನಷ್ಟಕ್ಕಿರ್ಲಿ ಎನ್ನುವಂಥ ಮಾತನ್ನ ಇದು ಸೂಚನಾ ಮಾಡ್ತದ. ಇನ್ನು 4ನೇ ಮಾತು, ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು. ನೋಡ್ರಿ, ನಮ್ಮಂಗ ಎಲ್ಲಾರು ಅಂತ ತಿಳ್ಕೊಳ್ಬೇಕು. ನಮ್ಮಂಗ ಎಲ್ಲಾರು ಅಂತ ಅಷ್ಟ ಅಲ್ಲ, ಸಕಲ ಜೀವರಾಶಿಗಳು ಸಹ ನನ್ನಂಗ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡಬೇಕು ಅಂದ್ರು. ಬಸವಣ್ಣ ಒಂದು ಕಡೆ ಹೇಳ್ಯಾರಲ್ಲ, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸು ಅಂತೇನ್ ಹೇಳ್ಯಾರಲ್ಲ, ಚನ್ನಬಸವಣ್ಣ ಹೇಳ್ತಾರ ಸಕಲ ಪ್ರಾಣಿಗಳ ತನ್ನಂತೆ ಕಾಣಬೇಕು. ನನ್ನ ಬಗ್ಗೆ ನನಗೆ ಹೆಂಗ ಪ್ರೇಮ ಇರ್ತದಲ್ಲ ಹಂಗ ಎಲ್ಲಾ ವಸ್ತು ವಿಷಯಗಳ ಬಗ್ಗೆ ಪ್ರೇಮ ಇರಬೇಕು. ನಿಜಗುಂಡ್ರು ಸಹ ಈ ಮಾತನ್ನು ಹೇಳ್ಯಾರ. ಏನ್ ಹೇಳಿದ್ರು ಅಂದ್ರೆ ತನಗಿಂತಲೂ ಪ್ರಿಯವಾದಂತ ವಸ್ತು ಮತ್ತೊಂದಿಲ್ಲ ಅಂತ ಹೇಳಿದ್ರು ಅವರು. ತನ್ನಿಂದ ಅಧಿಕವಾದಂತಹ ವಸ್ತು ಮತ್ತೊಂದಿಲ್ಲ. ತಾತ್ಪರ್ಯ ಏನು ಅಂತಂದ್ರೆ ನಾನು ನನ್ನಷ್ಟು ಇನ್ನೊಂದನ್ನ ಪ್ರೇಮ ಮಾಡೋದಿಲ್ಲ. ಪ್ರತಿಯೋರ್ವರು ತಮ್ಮನ್ನ ತಾವು ಎಷ್ಟು ಪ್ರೇಮ ಮಾಡಿಕೊಳ್ತಿರ್ತಾರೋ ಹಾಗೆ ಇನ್ನೊಬ್ಬರನ್ನ ಪ್ರೇಮ ಮಾಡೋದಿಲ್ಲ. ಹಾಗಾಗಬಾರದು, ತನ್ನಂತೆ ಪರರು ಅಂತ ಭಾವಿಸುವ ಗುಣವನ್ನ ಬೆಳೆಸ್ಕೋಬೇಕು ಅಂತ ಹೇಳಿದರು. ಸರ್ವಜ್ಞನು ಕೂಡ ಅದನ್ನೇ ಹೇಳಿದ, ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ನನ್ನಂಗ ಇನ್ನೊಬ್ರು ಅಂತ ತಿಳ್ಕೊಳಕ್ ಕಲ್ತ್ರೆ ಸ್ವರ್ಗ ಎಲ್ಲೈತಪ್ಪ ಅಂದ್ರೆ ಇಲ್ಲೇ ಐತಿ ಅಂತ ಹೇಳಿದ್ರು ಅವರು. ಅದಕ್ಕಾಗಿ ಚನ್ನಬಸವಣ್ಣನ ಈ 3ನೇ ಮಾತನ್ನ 4ನೇ ಮಾತನ್ನ ಅರ್ಥ ಮಾಡಿಕೊಳ್ಬೇಕೇನಪ್ಪಾ ಅಂದ್ರೆ ನಮ್ಮಂತೆ ಎಲ್ಲರೂ ಅಂತ ಕಾಣೋದು. ಹಾಗಂದ್ರೆ ಏನು ಅಂತ ಕೇಳಿದ್ರೆ, ಯಾವುದು ನನಗೆ ಪ್ರೀತಿ ಅನಿಸ್ತದ, ಯಾವುದು ನನಗೆ ಖುಷಿ ಕೊಡ್ತದ, ಯಾವುದು ನನಗೆ ಬೇಕನ್ನಿಸ್ತದ, ಯಾವುದು ನನಗೆ ಸರಿ ಅನಿಸ್ತದ, ಇದು ಎಲ್ಲರಿಗೂ ಅನಿಸ್ತದ ಅಂತ ನಾವು ತಿಳ್ಕೊಳ್ಬೇಕು. ಹಾಗಂತ ನನಗನಿಸಿದ್ದನ್ನ ಎಲ್ಲರೂ ಮಾಡಬೇಕು ಅನ್ನುವಂಥ ಒತ್ತಡ ಹೇರಬಾರದು, ಅದು ಒಳ್ಳೇದಲ್ಲ. ನನಗನಿಸಿದ್ದ ಎಲ್ಲರಿಗೂ ಅನಿಸಬೇಕು, ನನಗೆ ಸರಿ ಅನಿಸಿದ್ದ ಎಲ್ಲರೂ ಒಪ್ಕೊಳ್ಬೇಕು ಅನ್ನುವಂಥ ಮಾತನ್ನ ನಾವು ಅನುಸರಿಸಬಾರದು, ಆಚರಣೆಗೆ ತರಬಾರದು. ಯಾಕಂದ್ರೆ ಅದು ಯಜಮಾನಿಕೆ ಆಗ್ತದೆ, ಅದು ಒಡೆಯನ ಲಕ್ಷಣ ಆಗ್ತದ. ಹಾಗಾಗಬಾರದು. ನನ್ನಂಗ ಅವರು ಅಲ್ಲಪ್ಪ, ನನಗೊಂದು ಪ್ರೀತಿ ಅನಿಸ್ದಂಗ ಅವ್ರಿಗೂ ಅನಿಸ್ಯದ,
ನನಗೆ ಹೆಂಗೆ ಇದರ ಬಗ್ಗೆ ಒಲುವದನೋ ಅವ್ರಿಗೂ ಹಂಗೆ ಇರಬಹುದು ಅಂತ ನಾನು ತಿಳ್ಕೊಳ್ಬೇಕೇ ವಿನಃ ಇನ್ನೊಬ್ಬರ ಮೇಲೆ ನಾನು ಸವಾರಿ ಮಾಡೋದಾಗಲಿ, ಇನ್ನೊಬ್ಬರನ್ನ ನನ್ನ ಮೇಲೆ ಸವಾರಿ ಮಾಡಿಸಿಕೊಳ್ಳೋದಾಗಲಿ ಎರಡೂ ಒಳ್ಳೆಯದಲ್ಲ ಅಂತಾರ ಚನ್ನಬಸವಣ್ಣವರು. ಚನ್ನಬಸವಣ್ಣ ನಾಲ್ಕನೇ ಮಾತಾಗಿ ಹೇಳ್ತಾನೆ, ಮೊದಲನೇದು ಶಾಂತಿಯಿಂದ ಇರ್ರಿಪ್ಪ, ಸಮಾಧಾನದಿಂದಿರ್ರಿ. ಎರಡನೇದೇನಪ್ಪ ಅಂತಂದ್ರೆ ಸತ್ಯವನ್ನೇ ಮಾತನಾಡ್ರಿ. ಮೂರನೇದೇನಪ್ಪ ಅಂದ್ರೆ ಹಿಂದಾದದ್ದನ್ನ ಒಳ್ಳೇದು ಅಂತಾನೆ ತಿಳ್ಕೊಳ್ರಿ, ಅದೊಂದು ಪಾಠ ಅಂತ ತಿಳ್ಕೊಳ್ರಿ. ಇನ್ನು ನಾಲ್ಕನೇ ಮಾತು ಏನಪ್ಪಾ ಅಂತಂದ್ರೆ ಎಲ್ಲಾ ಪ್ರಾಣಿ ಪಶು ಪಕ್ಷಿಗಳನ್ನ ನನ್ನಂಗ ಅಂತ ತಿಳ್ಕೊಳಕ್ ಪ್ರಯತ್ನ ಮಾಡ್ರಿ, ಎಲ್ಲವುಗಳನ್ನ ಪ್ರೇಮ ಮಾಡ್ರಿ. ಆಮೇಲೆ ಮುಂದೆ ಹೇಳ್ತಾರ, ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ಗುರುಲಿಂಗ ಜಂಗಮರನ್ನ ನಿಂದ ಮಾಡಬೇಡ್ರಿ, ಗುರುವನ್ನ ಆಡ್ಕೋಬೇಡ್ರಿ, ಲಿಂಗವನ್ನ ಉದಾಸೀನ ಮಾಡಬೇಡ್ರಿ, ಜಂಗಮವನ್ನ ತಾತ್ಸಾರದಿಂದ ಕಾಣಬೇಡ್ರಿ ಎನ್ನುವಂತ ಮಾತನ್ನು ಹೇಳ್ತಾರೆ ನೋಡ್ರಿ. ಆದ್ರೆ ದಿನಮಾನ ಹಿಂಗ ಬಂದಾವಲ್ಲ, ಬಹಳ ಕೆಟ್ಟ ದಿನಮಾನಗಳನ್ನ ನಾವು ನೀವೆಲ್ಲ ನೋಡಾಕತ್ತೀವಿ. ಚನ್ನಬಸವಣ್ಣನ ತನ್ನ ಕಾಲಜ್ಞಾನದೊಳಗ ಬರೆದಿರುವಂಗ ಕಲಿಯುಗದ ಮಹಾತ್ಮೆ ಏನು ಕೇಳಿರಪ್ಪ, ಬರುತ್ತಾವ ಇಂಥ ದಿನಮಾನ ಬಲ್ಲವರು ನೋಡಿರೆ. ಎಂಥ ದಿನಮಾನ ಬರ್ತಾವ ಅಂತಂದ್ರೆ ಸೋಗಲಾಡಿಗಳು ಬದುಕ್ಯಾರ ನೋಡಿರಣ್ಣ, ಜಗವೆಲ್ಲ ಅದು ಸೋಗುತನದಿಂದಲೇ ಸಾಯ್ತದ ಕಾಣಿರಣ್ಣ ಅಂತ ಕಾಲಜ್ಞಾನವನ್ನು ಹೇಳ್ಕೊಂತ ಹೋಗ್ತಾರೆ. ಮುಂದೆ ಆ ಕಾಲಜ್ಞಾನದೊಳಗೆ ಏನೇನೆಲ್ಲ ಹೇಳಿದ್ರು ಅಂತಂದ್ರೆ ಜಗತ್ತಿನೊಳಗೆ ಏನೇನ್ ನಡೆದದಲ್ಲ ಈ ಸದ್ಯದಲ್ಲಿ ಆ ಎಲ್ಲ ವಿಚಾರವನ್ನ ಹೇಳ್ಕೊಂತ ಹೋಗ್ಯಾರ. ಕೊಲೆ ಸುಲಿಗೆಗಳು ಹೆಚ್ಚಾಗ್ತವ, ಅರಾಜಕತೆ ಹೆಚ್ಚಾಗ್ತದ, ಅಪ್ರಾಮಾಣಿಕತೆಯಿಂದ ಬದುಕ್ತಾರ, ಗಂಡ ಹೆಂಡಿರಲ್ಲೂ ಸಹ ಪ್ರೇಮ ಉಳಿದಂಗ ಆಗ್ತದ. ಇನ್ನು ಮಕ್ಕಳ ಮ್ಯಾಗಿನ ಪ್ರೇಮ ದೂರಿನ ಮಾತು, ಬದುಕು ಧರ್ಮದಿಂದ ಆಗ್ತದ ನಡೀತದ ಅನ್ನೋದು ಅದು ಶುದ್ಧ ಸುಳ್ಳಾಗಿ ಹೋಗ್ತದ. ಧರ್ಮದ ಮಾತು ಅದು ಕಪಟದ ಬಾಯಿಂದಲೇ ಕೇಳಬೇಕಾಗ್ತದ. ಕಪಟರು ಹೇಳಿದ ಧರ್ಮ ಅದು ಶಾಶ್ವತವಾಗಿ ಜಗತ್ತಿನಲ್ಲಿ ಉಳಿಯಕ್ಕೆ ಸಾಧ್ಯ ಐತೇನು? ಜಗತ್ತನ್ನ ರಂಡಿ ಮುಂಡೆರು ಆಳ್ತಾರ, ಮಠದೊಳಗ ಇಲ್ಲದ ಸಲ್ಲದ ವಿಚಾರಗಳೇ ಕೇಳಿ ಬರ್ತಾವ. ಇನ್ನು ಎಲ್ಲರ ಮನದೊಳಗ ಸದಾವಕಾಲ ವಂಚನೆಯ ಬುದ್ಧಿಯೇ ಬೆಳೀತದ. ಮಕ್ಕಳು ಸಹ ದೊಡ್ಡವರ ಹಾಗೆ ವಿಚಾರ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಇವೆಲ್ಲ ವಿಚಾರವನ್ನ ಚನ್ನಬಸವಣ್ಣ ಕಾಲಜ್ಞಾನದೊಳಗೆ ಬರೆದಿಟ್ಟಾರೆ. ಅದಕ್ಕೆ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ಜಗತ್ತು ಹೀಗ ಉಳಿಯುವುದಿಲ್ಲ, ಆ ಜಗತ್ತು ಪರಿವರ್ತನೆ ಆಗ್ತದಂತ ಹೇಳಿಕೋತ ಚನ್ನಬಸವಣ್ಣ ಏನ್ ಹೇಳಿದ್ರು ಅಂದ್ರೆ ಮುಂದೊಮ್ಮೆ ನಾನೇ ಹುಟ್ಟಿ ಬರ್ತೀನಿ ಅನ್ನೋ ಸಂದೇಶವನ್ನ ಕೊಡ್ತಾರ. ಅಷ್ಟೇ ಅಲ್ಲ, ಮತ್ ಹೇಳ್ತಾರ, ಜಗತ್ತಿಗೊಬ್ಬ ದಾತ ಬರುತ್ತಾನೆ, ಆತ ಬಂದು ಜಗವು ಉದ್ಧರಿಸುವ ಮುನ್ನ ಜಗತ್ತು ಉಳಿಯದೇ ಹೋದೀತು ಕೇಳಿರಣ್ಣ ಅನ್ನೋ ಮಾತನ್ನ ಕಾಲಜ್ಞಾನದೊಳಗೆ ಹೇಳ್ತಾರ. ಅದಕ್ಕಾಗಿ ಚನ್ನಬಸವಣ್ಣನ 5ನೇ ಮಾತನ್ನು ವಿಚಾರ ಮಾಡಕತ್ತೀವಿ. ಏನಪ್ಪಾ ಅಂದ್ರೆ ಗುರುಲಿಂಗ ಜಂಗಮದಲ್ಲಿ ನಿಂದೆ ಇಲ್ಲದಿರಬೇಕು. ನಾವೇನ್ ಮಾಡಕತ್ತೀವಿ ಅಂತಂದ್ರೆ ನಮ್ಮ ತಪ್ಪುಗಳನ್ನ ನಾವು ನೋಡ್ಕೋವಲ್ವಿ, ಮಂದಿ ತಪ್ಪುಗಳನ್ನು ನೋಡ್ಕೊಂತ ಹೊಂಟೀವಿ. ಹಾಗಾಗಿ ನಮಗೇನಾಗಿದೆ ಅಂತಂದ್ರೆ ನಾವು ಬಹಳ ದೊಡ್ಡವರಾಗ್ಬಿಟ್ಟಿವಿ, ನಾವು ಶಾಣ್ಯರಾಗ್ಬಿಟ್ಟಿವಿ. ಹಾಗಾಗಿ ಇನ್ನೊಬ್ಬರನ್ನ ನಾವೇನ್ ಮಾಡಕತ್ತೀವಿ ಅಂದ್ರೆ ಕೀಳುತನದಿಂದ ಕಾಣಕತ್ತೀವಿ, ಅವ್ರನ್ನ ಅಂಡರ್ ಎಸ್ಟಿಮೇಟ್ ಮಾಡಕತ್ತೀವಿ, ಅಥವಾ ಅವರನ್ನ ಉದಾಸೀನದಿಂದ ಕಾಣಕತ್ತೀವಲ್ಲ. ಹಾಗಾಗಬಾರದು ಅಂತ ಹೇಳುವುದನ್ನ ಕೇಳ್ತೀವಿ. ಅದೇನೇ ಇರ್ಲಿ, ಚನ್ನಬಸವಣ್ಣ ಏನ್ ಹೇಳ್ತಾರ ಅಂತಂದ್ರೆ 6ನೇ ಮಾತಿನೊಳಗೆ ಹೇಳಿದ್ರವರು, ಗುರುಲಿಂಗ ಜಂಗಮಕ್ಕ ತನು ಮನ ಧನನ ಸವಿಸ್ಬೇಕು, ಅರ್ಪಣ ಮಾಡಬೇಕು ಅಂತ ಹೇಳಿದ್ರು. ಇನ್ನು ಮುಂದೇನಪ್ಪಾ, ಈ ದಾನ ಧರ್ಮ ದಾಸೋಹ ಅಂದಾಗ ಇನ್ನೊಂದು ಮಾತನ್ನು ನೋಡ್ಬೇಕು. ಎಲ್ಲಾ ಧರ್ಮದೊಳಗೂ ಸಹ ದಾಸೋಹ ಗುಣವನ್ನ ಬೆಳೆಸ್ಯಾರ. ಆ ಮುಸ್ಲಿಮರಿರ್ಲಿ, ಕ್ರಿಶ್ಚಿಯನ್ರಿರ್ಲಿ, ಸಿಖ್ಖರಿರ್ಲಿ, ಎಲ್ಲಾ ಧರ್ಮದೊಳಗೂ ಸಹಿತ ದುಡ್ದಿದ್ರೊಳಗೆ 4ನೇ ಭಾಗವನ್ನ ಧರ್ಮಕ್ಕಾಗಿ ಕೊಡಬೇಕು ಅನ್ನೋದನ್ನ ಕಲಿಸ್ಯಾರ. ಇವತ್ತಿಗೂ ನಾವು ಮುಸ್ಲಿಂ ಹಬ್ಬದೊಳಗೆ, ಕ್ರಿಶ್ಚಿಯನ್ ಹಬ್ಬದೊಳಗೆ ನೋಡ್ತೀವಿ, ಹಬ್ಬದಾಗ ಅವ್ರು ಎಲ್ಲರಿಗೂ ದಾನ ಮಾಡೋದನ್ನ ನಾವು ಕಾಣ್ತೀವಿ. ಹಾಗಾಗಿ ಎಲ್ಲ ಧರ್ಮದೊಳಗೂ ಈ ಉಪದೇಶ ಅದ ಅನ್ನೋದನ್ನ ನಾವು ಸೂಚ್ಯವಾಗಿ ನೋಡ್ಕೊಂಡು ಮುಂದೆ ಹೋಗುದೇನಪ್ಪಾ ಅಂತಂದ್ರೆ ಮುಂದೆ ಹೇಳ್ತಾರೆ, ಅಪಾತ್ರ ದಾನವ ಮಾಡಲಾಗದು. ದಾನ ಮಾಡ್ತೀನಿ ಅಂತ ತಿಳ್ಕೊಂಡು ಯಾರಿಗ್ ಬೇಕು ಅವರಿಗೆ, ಹೆಂಗ ಬೇಕು ಹಂಗ, ಯಾವಾಗ ಬೇಕು ಅವಾಗ ದಾನ ಮಾಡಬಾರದು ಅಂತ. ನಾ ಮಾಡಿದ ದಾನ ಯೋಗ್ಯ ದಾನವೇ ಆಗಿರ್ಬೇಕು, ಅದು ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಮಾಡಿರ್ಬೇಕು, ಇನ್ನೊಬ್ಬರ ಹಸಿವನ್ನಾದ್ರೂ ನೀಗಿಸಿರ್ಬೇಕು, ಇನ್ನೊಬ್ಬರ ಬಡತನನ್ನಾದ್ರೂ ಕಳೆದಿರ್ಬೇಕು, ಇನ್ನೊಂದು ಒಳ್ಳೆ ಕಾರ್ಯನಾದ್ರೂ ಆಗಿರಬೇಕು. ಅಂಥದಕ್ಕೆ ಮಾತ್ರ ಹಣವನ್ನ ದಾಸೋಹ ಮಾಡ್ಬೇಕು. ಅದಕ್ಕೆ ಬಸವಣ್ಣನ ಒಂದು ವಚನ ಐತ್ ನೋಡ್ರಿ, ಪಾಪಿಯ ದನ ಪ್ರಾಯಶ್ಚಿತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲುವುದೇನಯ್ಯ, ನಾಯಿಯ ಹಾಲು ನಾಯಿ ಮರಿಗಲ್ಲದೆ ಪಂಚಾಮೃತಕ್ಕೆ ಸಲ್ಲುವುದೇನಯ್ಯ. ಅದಕ್ಕಾಗಿ ಅವ್ರು ಹೇಳಿದ್ರು, ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡಯ್ಯ. ನಮ್ಮ ಸಂಪತ್ತನ್ನ, ನಮ್ಮ ರೊಕ್ಕ ರೂಪಾಯಿಯನ್ನ
ಸಾರ್ಥಕ ಆಗುವ ಕಡೆಗೆ ದಾನ ಮಾಡಬೇಕು. ಇಲ್ಲ ಅಂದ್ರೆ ಅದೇನಾಗ್ತದ ಅಂತಂದ್ರೆ ನಾಯಿ ಮಲಿನ ಹಾಲಾಕತಿ, ಅದು ನಾಯಿ ಘಟ ಮುಟ್ತತಿ, ಎದಕ್ಕೂ ಮುಟ್ಟಂಗಿಲ್ಲ ಅಂತ ಅವ್ರು ಹೇಳುವಂತ ಮಾತಿನ ತಾತ್ಪರ್ಯ ಇಷ್ಟನ. ಯೋಗ್ಯವಾದ ದಾನವನ್ನ ಮಾಡ್ರಿ, ಯೋಗ್ಯವಾದ ದಾಸೋಹವನ್ನ ಮಾಡ್ರಿ ಅನ್ನುವಂಥದ್ದು. ಹೀಗೆ ಇಷ್ಟು ಮಾತುಗಳನ್ನ ಹೇಳ್ತಾ ಚನ್ನಬಸವಣ್ಣ ಮುಂದೆ ಹೇಳ್ತಾನ, ಇದೇ ಮೊದಲಲ್ಲಿ ಬೇಹ ಶೌಚ ನೋಡ, ಇದ ಎಲ್ಲರಿಗೂ ಅವಶ್ಯಕವಾಗಿ ಬೇಕಾದಂತಹದ್ದು. ಇದೇ ಮೊದಲಲ್ಲಿ, ಇದೇ ಪ್ರಥಮವಾಗಿ ಬೇಕಾದಂತಹ ಮಾತು ಶುದ್ಧಿಯ ವಿಚಾರ ಅನ್ನುವಂಥದ್ದನ್ನ ಚನ್ನಬಸವಣ್ಣ ಅಪ್ಪಣೆ ಕೊಡ್ತಾನ. ಈ ವಿಚಾರವನ್ನ ಕೇಳಿ ಶರಣರೆಲ್ಲ ಬಹಳ ಸಂತೋಷ ಪಟ್ರು. ಇದನ್ನ ನಿಮಗೆ ಹೇಳಿಲ್ರಿ, ಚನ್ನಬಸವಣ್ಣ ಶರಣರಿಗೆ ಹೇಳಕತ್ತಾರ. ಅಲ್ಲಿ ಬಸವಣ್ಣ ಏನ್ ಮಾಡಿದ್ರು ಅಂತಂದ್ರೆ ಚನ್ನಬಸವಣ್ಣಿಗೆ ಕೇಳ್ಯಾರ, ಷಟ್ಸ್ಥಲದ ವಿಚಾರ ಹೇಳಪ್ಪ ಅಂತ ಕೇಳಿದಾಗ ಷಟ್ಸ್ಥಲದೊಳಗ ಒಂದೇ ವಿಚಾರ, ಭಕ್ತನ ವಿಚಾರವನ್ನ ಆ ಚನ್ನಬಸವಣ್ಣ ಬಸವಣ್ಣನ ಮುಂದೆ ಎಲ್ಲಾ ಶರಣರ ಜೊತೆಗೆ ಮಾತಾಡಕತ್ತಾರ, ಹೇಳಾಕತ್ತಾರ. ಇದನ್ನು ಕೇಳಿಸ್ಕೊಂಡಂತ ಎಲ್ಲರೂ ಚಪ್ಪಾಳೆ ಹಾಕಿದ್ರು. ನಾವೆಲ್ಲರೂ ವಿಭೂತಿ ಹಚ್ಕೋಬೇಕು, ಭಕ್ತ ಆದ್ರೆ ವಿಭೂತಿ ಹಚ್ಕೋಬೇಕು, ಭಕ್ತ ಆಗ್ಬೇಕಾದ್ರೆ ಲಿಂಗ ಕಟ್ಕೋಬೇಕು, ಭಕ್ತ ಆಗ್ಬೇಕಾದ್ರೆ ಶಿವದಾರೋ ಜನಿವಾರ ಹಾಕೋಬೇಕು ಅಂತ ನಾವು ತಿಳ್ಕೊಂಡಾಗ, ಅಲ್ಲ ಅಲ್ಲ, ಲಿಂಗ ಕಟ್ಟುವುದಕ್ಕಿಂತ ಮುಂಚೆ, ವಿಭೂತಿ ಹಚ್ಚುವುದಕ್ಕಿಂತ ಮುಂಚೆ ಮೊದಲು ಏನ್ ಮಾಡ್ಬೇಕು ಅಂದ್ರೆ ಮೊದಲು ಸಮಾಧಾನದಿಂದ ಶಾಂತಿಯಿಂದ ಬದುಕುವುದನ್ನು ಕಲಿಬೇಕು, ಸತ್ಯವನ್ನ ಮಾತನಾಡುವುದನ್ನ ಅಭ್ಯಾಸ ಮಾಡಬೇಕು, ಎಲ್ಲರನ್ನ ನನ್ನವರು ಅಂತ ತಿಳ್ಕೊಳಕ್ ಕಲಿಬೇಕು. ನಂತರ ಗುರುಲಿಂಗ ಜಂಗಮಕ್ಕ ಧನುಮನ ಧನ ದಾಸೋಹ ಮಾಡಬೇಕು, ಅಪಾತ್ರ ದಾನ ಮಾಡಬಾರದು, ಎಲ್ಲ ಪ್ರಾಣಿಗಳನ್ನ ನನ್ನಂತೆ ಕಾಣಬೇಕು. ಇಂಥ ಎಲ್ಲ ಮಾತುಗಳನ್ನ ಯಾರೇ ನಡೆಸ್ಕೊಡಕ್ ಪ್ರಯತ್ನ ಮಾಡ್ತಾರಲ್ಲ, ಈ ಮಾತುಗಳನ್ನು ತಪ್ಪದೆ ಯಾರು ಪಾಲಿಸ್ತಾರಲ್ಲ ಅವರೇ ಭಕ್ತರು ಅನ್ನುವಂಥದ್ದನ್ನ ಚನ್ನಬಸವಣ್ಣ ಹೇಳಿದಾಗ ನಾವೆಲ್ಲ ತಿಳ್ಕೊಳ್ಬೇಕು. ನಾವು ನೀವೆಲ್ಲ ಭಕ್ತರು ಇದೀವ ಇಲ್ಲ ಅನ್ನೋದನ್ನ ನಾವೇ ವಿಚಾರ ಮಾಡಿ ನೋಡ್ಬೇಕು. ನಾವೆಲ್ಲ ಮಾಡುವ ಭಕ್ತರು, ನೀಡುವ ಭಕ್ತರು, ಆದ್ರೆ ಮಾಡುವ ನೀಡುವ ನಿಜ ಗುಣವನ್ನ ತಿಳಿಯಲಾರದ ಭಕ್ತರು ನಾವೆಲ್ಲ. ಹಾಗಿರ್ಬೇಕಾದ್ರೆ ಚನ್ನಬಸವಣ್ಣನ ಈ ಮಾತು ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆಯನ್ನ ಕೊಡ್ತದ. ಜೀವನ ಮೊದಲು ಶುದ್ಧ ಆಗಬೇಕು, ಶುದ್ಧಾದ ಜೀವನವನ್ನ ಪರಮಾತ್ಮನ ಸೇವೆಗೆ ಅಣಿ ಮಾಡಬೇಕು, ಆನಂತರ ಪರಮಾತ್ಮನ ಕೃಪೆಗೆ ನಾವೆಲ್ಲ ಪಾತ್ರರಾಗ್ತೀವಿ ಅನ್ನುವಂಥದ್ದನ್ನ ಹೇಳ್ತಾ ಮುಂದಿನ